ರೈತಪ್ಪ ಇನ್ನು ಮುಂದೆ ಜನ್ಮಕ್ಕೂ ಅದ್ರ ಮುಂದೆ ಜನ್ಮಕ್ಕೂ ರೈತ ಅಂತ ಹೇಳ್ಕೊಳ್ಳಿಕ್ಕೆ ರೈತ ನೀನೇ ಸಿಂಹ ಎಂದ ಬರಹ ಬದಲಿಸಿ ಬ್ರಹ್ಮ. ಲೇಬರ್ ಕೊರತೆ ಉಂಟಾಗಿ ಈಗ ತುಂಬಾ ಭೂಮಿಗಳು ಪಾಳು ಬೀಳ್ತಾ ಇದ್ದಾವೆ. ಇರುವಂತ ಈ 500 ಅಡಿ 800 ಅಡಿ 1000 ಅಡಿ ಅಂತರ್ಜಲಕ್ಕೆ ಕುಡಿಯೋ ನೀರು ಕೂಡ ಸಾಕಾಗ್ತಾ ಇಲ್ಲ. ಕೈಗೆತ್ತಿಕೊಳ್ಳು ನೊಗ ಬಿಲ್ಲು ಕನ್ನಡ ಮಣ್ಣಲಿ ಸ್ವರ್ಗವ ಕಾಣುವೆ. ಕೊನೆಯದಾಗಿ ಸರ್, ನಮ್ಮ ಪ್ರೇಕ್ಷಕರಿಗೆ ಏನ್ ಹೇಳ್ತೀರಿ? ನಮ್ಮ ಡಿಜಿಟಲ್ ವಾರ್ತೆ ಪ್ರೇಕ್ಷಕರಿಗೆ ನಾನೇನು ಹೇಳೋದು, ನೀವು ಸೋಲೂರನ್ನ ನೆಲಮಂಗಲಕ್ಕೆ ಸೇರಿಸ್ಕೊತೀವಿ ಅಂದಾಗ 2 ವರ್ಷದಿಂದ ಈ ಚಾನಲ್ನಲ್ಲಿ ಮಾತಾಡಿ ಒಂದಿಷ್ಟು ಹೆಸರಾಗಿತ್ತು, ವೈರಲ್ ಆಗಿತ್ತು. ಕನ್ನಡ ಕುಮಾರ್ ಅಂದರೆ ಯಾವುದೋ ಒಂದು ಹಾಡುಗಾರ. ನಿಮ್ಮ ಹಾಡುಗಳಿಗೆ ನೀವೇ ಹೇಳಿದ್ರಿ ಜನ ಹಳ್ಳಿಗಳಲ್ಲಿ ಟೇಪ್ ರಿಕಾರ್ಡ್ ಹಾಕೊಂಡು ಕುಣಿತಾ ಇದ್ರು ಅಂತ. ಯಾವ್ದು ಒಳ್ಳೊಳ್ಳೆ ಹಾಡು ಬಿಟ್ಟಿದ್ದೇನೆ ಯೂಟ್ಯೂಬ್ನಲ್ಲಿ, ಅದರಲ್ಲಿ ಇದರಲ್ಲಿ ಕ್ಯಾಸೆಟ್ನಲ್ಲಿ. ಲಂಗ ದಾವಣಿ ಫಸ್ಟ್ ಇರಲಿ, ಲಂಗ ದಾವಣಿ ಎತ್ತಾವೈತ್ರೆ ಕಾಲೇಜ್ ಹುಡುಗಿರ ಎಕ್ಕ ನಿನ್ನ ಮಗಳು ಚಿಕ್ಕೋಳಾಗಿಲ್ಲ. ಸೆಕೆಂಡ್ ಯಕ್ಕ ನಿನ್ ಮಗಳು ನನ್ ಚಿಕ್ಕೋಳಾಗಲ್ವಾ. ಕೇಳಕ್ ಬಂದವ್ರ ಮೋಟಕ ಲಾಸ್ಟ್ ಇರಲಿ ಸಖತ್ ಫೈನಲ್. ಓಟ್ ಕೇಳಕ್ ಬಂದವ್ರ ಕಣ್ಣೆ ಮೋಟಕ ದಾವಣಿ ಟೈಪ್ ಆಗಿ ಸದಾ ಶಿವ ಒಂದು ಪದಾವ ಹೇಳ್ತೀನಿ ಪಟಿಂಗ್ರ ಸಹವಾಸ ಮಾಡಬಾರದು. ಪತಾವ ಹೇಳ್ತೇನೆ ಪಟಿಂಗ್ರ ಸಹವಾಸ ಮಾಡಬಾರದು. ಹಾಡಾದ್ರೂ ಮಾಡಿ ಕಳ್ಳಿ ಮತ್ತೆ ಬಂದು ಹೇಳ್ತೀನಿ ಬಿಡಿ ಸಿಗರೇಟು ಮಾತ್ರ ಸೇದಬಾರದು. ಸಿಡಿನಲ್ಲಿ ಅನ್ನುವಂತದನ್ನು ಮೀರಿ ಬೇರೆ ಆಯಾಮಗಳನ್ನ ತೋರಿಸಿದಂತ ಕೀರ್ತಿ ನಿಮ್ಮ ಚಾನಲ್ಗೆ ತಲುಪಬೇಕು. ಚಾನಲ್ ಬಗ್ಗೆ ಹೇಳೋದಾದ್ರೆ ಒಂದು ಲೈನಲ್ಲಿ, ಓನರ್ ಇನ್ನು ಎಲ್ಲೂ ದುಡ್ಡು ಬುಕ್ ಆಗುವಂತ ಮಟ್ಟಕ್ಕೆ ಇಳಿದಿಲ್ಲ. ಇದು ಹೀಗೆ ಮುಂದುವರಿಲಿ ಅಂತೇಳಿ ನಾನು ಹಾರೈಸ್ತೀನಿ. ಗಾಯಕ, ರೈತ ಅಥವಾ ರಾಜಕೀಯ ವ್ಯಕ್ತಿಯಲ್ಲಿ ನಿಮ್ಮಲ್ಲಿ ಯಾರನ್ನ ಕಾಣ್ಲಿಕ್ಕೆ ಬಯಸಿ? ಎಲ್ಲಾನು ಇರ್ಲಿ ಬಿಡಿ, ಎಲ್ಲಾರನ್ನೂ ಇರಲಿ. ಟೈಮ್ ಬಂದಾಗ ಹಾಡು ಹೇಳೋಣ. ಅಲ್ಲ, ಕನ್ನಡ ಕುಮಾರ್ ಅಂದ್ರೆ ಮುಂದಿನ ದಿನಗಳಲ್ಲಿ ನಾನು ಕನ್ನಡ ಕುಮಾರ್ ಅಂದ್ರೆ ಗಾಯಕ, ಕನ್ನಡ ಕುಮಾರ್ ಅಂದ್ರೆ ರೈತಪ್ಪ ಅದು ಆಲ್ವೇಸ್ ನಾನು ರೈತ ಅಂತ ಇನ್ನು ಮುಂದೆ ಜನ್ಮಕ್ಕೂ ಅದ್ರ ಮುಂದೆ ಜನ್ಮಕ್ಕೂ ರೈತ ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗೆ ಒಂದು ಕಾಲದಲ್ಲಿ ನಿಮ್ಮ ಹಾಡುಗಳಿಗೆ ನೀವೇ ಹೇಳಿದ್ರಿ ಜನ ಹಳ್ಳಿಗಳಲ್ಲಿ ಟೇಪ್ ರಿಕಾರ್ಡ್ ಹಾಕೊಂಡು ಕುಣಿತಾ ಇದ್ರು ಅಂತ. ಇವತ್ತು ಎಷ್ಟೋ ಜನ ರೈತರು ನಿಮ್ಮಿಂದ ಸ್ಫೂರ್ತಿ ಪಡೆದುಕೊಂಡು ಉತ್ತಮ ಕೃಷಿಕರಾಗಿದ್ದಾರೆ. ಆಗ ಒಂದಷ್ಟು ರಾಜಕೀಯ ಬೆಳವಣಿಗೆಗಳಲ್ಲೂ ಕೂಡ ನೀವು ಸಕ್ರಿಯರಾಗಿದ್ರಿ. ಇನ್ನು ಮುಂದಿನ 10 ವರ್ಷಗಳಲ್ಲಿ ಏನನ್ನಾಗಿ ನೋಡ್ತಾರೆ ಜನ ನಿಮ್ಮನ್ನ? ಈಗಾಗಲೇ ನಾನು ಪರಿವರ್ತನೆ ತಂದಿರೋರೆಲ್ಲ ಅವ್ರಿಗೆಲ್ಲ ಒಂದಿಷ್ಟು ಲಾಭ ಸಿಗ್ಲಿಕ್ಕೆ ಶುರುವಾಗಿದೆ. ವಿದೇಶಿ ತಳಿ ಕುರಿಗಳನ್ನ ಸಾಕ್ಸಿದ್ದೀನಿ. ನಾಟಿ ಕೋಳಿ ಫಾರಮ್ಗಳಿಗೆ ನಾನೇ ಫಂಡಿಂಗ್ಸ್ ನಮ್ಮ ಸಂಘದಲ್ಲಿ ಮಾಡಿ ಅವರಿಗೆಲ್ಲ ಅದನ್ನು ಆರಂಭ ಮಾಡಿಸಿ ಅವರು ಒಂದಿಷ್ಟು ಅನ್ನ ಕಾಣಂಗೆ ಮಾಡಿದ್ದೀನಿ. ಕೇವಲ ಅಡಿಕೆ ಬೆಳೀತಿದ್ದಂಥವ್ರು ಅದಕ್ಕೆ ಮೆಣಸುಗಳನ್ನು ಹಾಕಿ ಅಡಿಕೆ 4 ಪಟ್ಟು ದುಡ್ಡು ನೋಡಂಗೆ ಮಾಡಿದ್ದೀನಿ. ಕಾಫಿ ಬೆಳೆಯಂಗೆ ಮಾಡಿದ್ದೀನಿ, ಅದರಲ್ಲಿ ದುಡ್ಡು ನೋಡಂಗೆ ಮಾಡಿದ್ದೀನಿ. ಆಮೇಲೆ ನಿಮ್ಮ ತಾಲೂಕಿನಲ್ಲೂ ಕೂಡ ಹೆಸರುಗಳು ನನಗೆ ನೆನಪಾಗ್ತಿಲ್ಲ, ಕೆಲವರಲ್ಲಿದ್ದಾರೆ. ಜಾಕಾಯಿ ಮರಗಳಿಂದ ತುಂಬ ಲಾಭ ಮಾಡಿದ್ದೀವಿ ಅಂತ ಹೋದ ವರ್ಷದಿಂದ ಹೇಳ್ಕೊತಾ ಇದ್ದಾರೆ. ಅಡಿಕೆಗಳು ಅಂಥದ್ದು ಮಾಡಿದ್ದೀನಿ. ಮತ್ತು ಒಂದು ಮಹತ್ತರವಾದ್ದಿದೆ, ನಾನು 100 ಜನಕ್ಕೆ ಗಂಧ ಹಾಕ್ಸಿದ್ದೆ ಅಂದ್ಕೊಳ್ಳಿ. 100 ಜನ ರೈತರಿಗೆ 50 ಜನ ನೆಗ್ಲೆಕ್ಟ್ ಮಾಡಿಬಿಟ್ರು ಅಂದ್ಕೊಳ್ಳಿ. ಓಕೆ, ಇನ್ನು 50 ಜನ ಉಳಿಸ್ಕೊಂಡು ಕಡೆಯಲ್ಲಿ ಕಳ್ಳತನ ಸ್ಟಾರ್ಟ್ ಆಗಿ ಅವರು ರಕ್ಷಣೆ ಮಾಡೋಕ್ಕೆ ಹೋಗದಾಗೆ 40 ಜನ ಅಸಹಾಯಕರಾಗ್ಬಿಟ್ರು ಅಂದ್ಕೊಳ್ಳಿ. ಆ 100 ಜನದಲ್ಲಿ 10 ಜನ ಆದ್ರೂ ಏನೇ ನಾವು ಸಾಲ ಮಾಡಾದ್ರೂ ಒಂದು ಆಸ್ತಿ ಮಾರಾದ್ರೂ ರಕ್ಷಣೆ ಮಾಡ್ಕೋತೀವಿ ಅಂತ ಎದ್ದಿದ್ದಾರೆ. ಆ ಮ್ಯೂಚುರಿಟಿಗೆ ಹತ್ರ ಬಂದಿವೆ. ಕೆಲವೆಲ್ಲ 10 ವರ್ಷದವು 12 ವರ್ಷದ ತೋಟಗಳು ಬಂದ್ಬಿಟ್ಟಿವೆ ನಾನು ನಡೆಸಿದಂಥವು. ಅವರು ಕೋಟ್ಯಾಧಿಪತಿಗಳಾದಾಗ ನನಗೆ ಆತ್ಮಸಂತೋಷ ಆಗ್ತದೆ. ಅಲ್ಲ, ನಾನು ಕೇಳಿದ ಪ್ರಶ್ನೆ ನಿಮ್ಗೆ ಐ ಥಿಂಕ್ ಅರ್ಥ ಆಗಲಿಲ್ಲ ಅನ್ಕೊತೀನಿ. ಮುಂದಿನ 10 ವರ್ಷಗಳಲ್ಲಿ ಜನ ನಿಮ್ಮನ್ನ ನೀವು ಏನಾಗಿರ್ತೀರಿ ಅಂದ್ರೆ, ನಾನು ನಿಮ್ಮನ್ನ ಮುಂದಿನ 10 ವರ್ಷಗಳಲ್ಲಿ ಮಾತಾಡಿಸ್ಬೇಕು ಅಂದ್ರೆ ಆವತ್ತಿನ ಕ್ಷೇತ್ರ ವಿಂಗಡಣೆ ಆಗಿ ನಾನು ಅನ್ಕೊಂಡಂಥ ಕ್ಯಾಲ್ಕುಲೇಷನ್ ತಕ್ಕಂಥ ಸ್ಪಂದನ ಸಿಕ್ಕಿದ್ರೆ ನನ್ನನ್ನು ನೀವು ರಾಜಕಾರಣಿಯಾಗೆ ನೋಡಬಹುದು. ಓಕೆ, ಆದರೆ ಇಂಥ ದುಡ್ಡು ಮಾಡುವಂಥ ಹಲಾಲ್ಕೋರ ರಾಜಕಾರಣಿಯಾಗಿ ದಯವಿಟ್ಟು ನೋಡುವಂಥ ಕನಸು ನನಗೂ ಬೇಡ, ನಿಮಗೂ ಬೇಡ. ಸಮಾಜ ಸೇವಕ, ಇಂಥವನೊಬ್ಬ ಇದ್ದಾನ, ಈ ಕಲುಷಿತ ವಾತಾವರಣ ಇಂಥವನೊಬ್ಬ ಇದ್ದಾನ ಪುಣ್ಯಾತ್ಮ ಅನ್ನುವಂಥ ರಾಜಕಾರಣಿಯಾಗಿ ನೋಡ್ತೀವಿ. ಕೃಷಿ, ತೋಟಗಾರಿಕೆ, ರೈತರ ಜೀವನ ಬದಲಾಯಿಸಬೇಕು ಅಂತೇಳಿ ಇಷ್ಟೆಲ್ಲ ಸೇವೆಗಳನ್ನ ಮಾಡ್ಕೊತ ಬಂದಿದ್ದೀರಿ. ಸೊ ಏನಾದರೂ ಇನ್ನು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬದಲಾವಣೆ ತರಬೇಕು ಕೃಷಿ ಪದ್ಧತಿಯಲ್ಲಿ, ಇಸ್ರೇಲ್ ಮಾದರಿ ಕೃಷಿ, ಬೇರೆ ಬೇರೆ ದೇಶದ ಮಾದರಿ ಕೃಷಿಗಳ ಥರನ ಅಡಾಪ್ಟ್ ಮಾಡಬೇಕು ಅನ್ನೋ ಥರ ಏನಾದರೂ ಪ್ಲ್ಯಾನ್ ಇದೆಯಾ? ತುಂಬ ಇದೆ ಸರ್. ಹಗಲು ರಾತ್ರಿ ಅದನ್ನೇ ಯೋಚನೆ ಮಾಡೋದು, ನಾನು ಅದನ್ನೇ ಮಾಡ್ತಾ ಇದ್ದೀನಿ ಸಹ. ತುಂಬ ಲೇಬರ್ ಕೊರತೆ ಉಂಟಾಗಿ ಈಗ ತುಂಬ ಭೂಮಿಗಳು ಪಾಳು ಬೀಳ್ತಾ ಇದ್ದಾವೆ. ಆ ಪಾಳು ಬೀಳ್ತಾ ಇರುವ ಅಷ್ಟು ಭೂಮಿಯಲ್ಲಿ 10% ಆದರೂ ಭೂಮಿಗಳಿಗೆ, 20% ಆದರೂ ಭೂಮಿಗಳಿಗೆ ಈ ಏನು ಅರಣ್ಯ ಕೃಷಿ ಅಂತ ಹೇಳಿದ್ನಲ್ಲ,
ಅವ್ರಿಗೆ ಉದ್ದೀಪನ ಮಾಡಿ ಅವ್ರಿಗೊಂದು ಸ್ಕೀಮ್ ಮಾಡಿ ಸುಲಭ ಕಂತಲ್ಲಿ ಸಾಲ ತೀರಿಸ್ಕೊಂಡು ಹೋಗಿ ಅಂತ ಗಿಡಗಳನ್ನ ಕೊಟ್ಟು ಫೆನ್ಸ್ ಹಾಕ್ಸ್ಲಿಕ್ಕೂ ಒಂದಿಷ್ಟು ಸಾಲಗಳನ್ನ ಕೊಟ್ಟು ಕೆಲವು ಕಡೆ, ಆಮೇಲೆ CC ಕ್ಯಾಮ್ರಾ ಹಾಕ್ಲಿಕ್ಕೂ ಒಂದಿಷ್ಟು ಸಾಲ ಸೌಲಭ್ಯ ಕೊಟ್ಟು ಸಣ್ಣ ಪ್ರಮಾಣದಲ್ಲಿ ಈಗ ಆರಂಭ ಮಾಡಿದ್ದೀವಿ. ಅದನ್ನು ದೊಡ್ಡ ಪ್ರಮಾಣದಲ್ಲಿ ಅದನ್ನು ಮಾಡಬೇಕು ಅನ್ನೋಂಥದ್ದು ಒಂದು ಕಡೆ ಇದೆ. ಅಡಿಕೆ ಹಿಂದೆ ತುಂಬ ಜನ ಬಿದ್ದುಬಿಟ್ಟಿದೆ. ಅಡಿಕೆ 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 ಅಂತೇಳಿ ಕಾಂಗ್ರೆಸ್ ಗಿಡ ಮಾಡ್ಕೊಂಬಿಟ್ಟಿದ್ದಾರೆ ಎಲ್ಲ ನಮ್ಮ ಬಯಲುಸೀಮೆನವರು. ಬಯಲುಸೀಮೆಗಿಂತ 8 ಪಟ್ಟು ಮಳೆ ಬೀಳುವಂಥದ್ದು ಮಲೆನಾಡು, 12 ಪಟ್ಟು ಮಳೆ ಬೀಳುವಂಥದ್ದು ಮಲೆನಾಡು. ಅಲ್ಲಿ ಅಡಿಕೆ ಅಲ್ಲಿ ವೈಜ್ಞಾನಿಕವಾದ ಬೆಳೆ ಅಂತ ಒಪ್ಕೋಬೋದು. ಕುಡಿಯೋ ನೀರಿಗೆ ಸಾಲ್ತಾ ಇಲ್ಲ ನಮಗಿರೋ ಜನಸಂಖ್ಯೆಗೆ. ನಮಗೆ ಉಳಿದಿರುವಂಥ ಈ 500 ಅಡಿ 800 ಅಡಿ 1000 ಅಡಿ ಅಂತರ್ಜಲಕ್ಕೆ ನಮ್ಗೆ ಕುಡಿಯೋ ನೀರಿಗೂ ಕೂಡ ಸಾಕಾಗ್ತಾ ಇಲ್ಲ. ಇಂಥ ಅದನ್ನು ನೋಡೋದ ಕಣ್ಣಲ್ಲಿ, ಅಥವಾ ಇವ್ರಿಗೆ ಯಾವುದ್ರಲ್ಲೂ ಉದ್ಧಾರ ಆಗ್ತಿಲ್ಲ. ಅಡಿಕೆಯಲ್ಲೇನೋ 3 ಕಾಸು ನೋಡ್ಕೋತಾನೆ ರೈತ, ಎಲ್ಲರೂ ಕಾಸು ನೋಡ್ತಾವ್ರೆ, ಇವ್ರು ಕಾಸು ನೋಡೋದು ಬೇಡವಾ, ಇವ್ರ ಆರ್ಥಿಕತೆ ಏನಿಂಥ ಪರಿಸ್ಥಿತಿಗೆ ಬಂತಲ್ಲ ಅಂತೇಳಿ ಈ ಸಂಕಷ್ಟ ನೋಡೋದ. ಮತ್ತು ಏನು ತಿರ್ಕನ ಕನಸು ಅಡಿಕೆಯಲ್ಲಿ ನಾವು ಲಕ್ಷ ಕಳಿಸ್ತೀವಿ ಅಂತೇಳಿ ಬೋರ್ಗಳ್ನ ಹಾಕ್ತಾರೆ, ಅಡಿಕೆಗಳನ್ನ ಹಾಕ್ತಾರೆ. ಕರೆಂಟ್ ಪ್ರಾಬ್ಲಮಿಂದನೋ ಅಂತರ್ಜಲ ಇದಕ್ಕಿದ್ದಂಗೆ ಕುಸಿಯೋದ್ರಿಂದನೋ ಈಗ ಅಲ್ಲಿ 100 ಎಕರೆ 1000 ಎಕರೆ ಅಡಿಕೆನೆಲ್ಲ ಸುಟ್ಟು ಹೋಗ್ತಾ ಇದೆ. 3 ವರ್ಷದ್ದು 4 ವರ್ಷದ್ದು ಹೊಟ್ಟೆ ಉರಿತದೆಲ್ಲ ನೋಡಿದ್ದೆ. ಈಗೇನು ಉಳಿದಿದೆ ಅಡಿಕೆ ಗಿಡಗಳು ಅಂತ, ಅಲ್ಲಿ ಪರ್ಯಾಯ ಬೆಳೆಗಳಿಗೆ ವಿಪುಲವಾದ ಅವಕಾಶ ಇದೆ. 1000 ಎಕರೆ ಇದೆ. ಅಡಿಕೆಗಿನ್ನ 4 ಪಟ್ಟು 5 ಪಟ್ಟು ದುಡ್ಡು ಮಾಡುವಂಥ ಅವಕಾಶ ಇದೆ. ಕಾಫಿ ಬೆಳಿಬೋದು, ಅಲ್ಲಿ ಲವಂಗ ಬೆಳಿಬೋದು, ಅಲ್ಲಿ ಚಕ್ಕೆಗೆ ಇಂಥದ್ದು ನಮ್ಮ ಏಲಕ್ಕಿ ಗಿಡಗಳನ್ನ ಹಾಕ್ಬೋದು, ಮೆಣಸಿನ ಗಿಡಗಳನ್ನ ಹಾಕ್ಬೋದು, ಜಾಕ ಬೆಳಿಬೋದು. ಇದ್ರ ಬಗ್ಗೆ ದೊಡ್ಡ ದೊಡ್ಡ ಸಾಲದ ಸ್ಕೀಮ್ಗಳನ್ನ ಮಾಡಿ ಫಂಡಿಂಗ್ಸ್ನ ನಮ್ಮನ್ನು ಬಳಸಿ ಇನ್ನಷ್ಟು ನಮ್ಮಲ್ಲಿರೋದನ್ನ ಎಲ್ಲ ಕ್ರೋಢೀಕರಣ ಮಾಡಿಕೊಂಡು ತುಂಬ ಶ್ರಮ ತಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ರೈತರ ಬದುಕನ್ನು ಹಸನು ಮಾಡಲಿಕ್ಕೆ ಕನಿಷ್ಠ ಒಂದು ವರ್ಷಕ್ಕೆ ಈ ವರ್ಷ 500 ಎಕರೆ ನಾನು ಈ ಕಾಫಿ ಮತ್ತು ಇಂಟರ್ ಕ್ರಾಪ್ ಏನಿದೆ ಅಡಿಕೆನಲ್ಲಿ ಪರ್ಯಾಯ ಬೆಳೆಗಳಿಗೆ ತೊಡಗಿಸ್ತೀನಿ. ಈಗ ಒಂದು ಕಾಲಘಟ್ಟದಲ್ಲಿ ಅಡಿಕೆ ತುಂಬಾ ಲಾಭದಾಯಕವಾಗಿತ್ತು. ಈಗ ಎಲ್ಲಂದ್ರೆ ನಾಯಕರ ಹತ್ರ ಅಡಿಕೆ ಇದ್ದಿದೆ, ಕಾಂಗ್ರೆಸ್ ಹತ್ರ ಇದ್ದಿದೆ ಅಂತ ಹೇಳ್ತಿದ್ರಿ. ಈ ಶ್ರೀಗಂಧ ಕೂಡ ಇವತ್ತಿನ ಕಾಲಘಟ್ಟದಲ್ಲಿ ಅತಿ ಹೆಚ್ಚು ಆದಾಯ ಇರ್ತಕ್ಕಂಥ ಬೆಳೆ. ಇನ್ನೊಂದು 25 ವರ್ಷ ಆದ್ಮೇಲೆ ಅದು ಕೂಡ ಇದೇ ರೀತಿ ಆಗ್ಬೋದಾ? ಎಲ್ಲ ಬೇಡಿಕೆನೇ ಇರಲ್ವಲ್ಲ ಜಾಸ್ತಿ, ಪೂರೈಕೆ ಜಾಸ್ತಿ ಆದಾಗ ಬೇಡಿಕೆ ಕಡಿಮೆ ಆಗುತ್ತಲ್ಲ. ಒಳ್ಳೆ ಆಲೋಚನೆ, ಒಳ್ಳೆ ಪ್ರಶ್ನೆ. ಆದರೆ ಅಡಿಕೆಯನ್ನು ಉಳಿಸ್ಕೊಳ್ಳೋದು ಏನು ಕಳ್ತನ ಇಲ್ಲ, ಮತ್ತೊಂದಿಲ್ಲ, ಏನು ಅದಕ್ಕೇನು ರಾತ್ರಿ ಹೊತ್ತು ಗನ್ಮ್ಯಾನ್ ಇಡಬೇಕಾಗಿಲ್ಲ. ಬರೀ ಅಡಿಕೆ ನೀರು ಕಟ್ಬಿಟ್ಟು ಉಳಿಸ್ಕೊಡ್ರಪ್ಪ ಅಂತಂದರೆ ಅದು ಆಗ್ತಾ ಇಲ್ಲ. 100ಕ್ಕೆ 50 ಜನ 40 ಜನ ಫೇಲ್ ಆಗ್ತಾವ್ರೆ ಅಡಿಕೆನಲ್ಲೇನೆ. ಗಂಧ ಹಾಕ್ದವ್ರೆಲ್ಲನೂ ಸಕ್ಸಸ್ ಮಾಡ್ಕೊಳಕ್ಕಾಗ್ತದ? ಅಲ್ಲ, ಈಗ ನಿಮ್ಮ ಪ್ರಶ್ನೆ ಏನಂದ್ರೆ ಹಾಕಿದಾಗ 10% ಸಕ್ಸಸ್ ಆಗುತ್ತೋ ಅಥವಾ 20% ಸಕ್ಸಸ್ ಆಗುತ್ತೆ ಸೆಕೆಂಡ್ರಿ. ಈ ಹಿಂದೆ ಅಂದರೆ ಇವತ್ತು ಎಕ್ಸಾಂಪಲ್ ಆಗಿ ತೊಗೊಂಡಿದ್ದಾರೆ, 1 ಟನ್ ಶ್ರೀಗಂಧನ ನಾವು ಬೆಳೀತಾ ಇದ್ದೀವಿ. ಸೊ ಇವತ್ತು ಡಿಮ್ಯಾಂಡ್ ಇದೆ, ಆಯಿಲ್ಗೆ ಹೋಗುತ್ತೆ, ಮೆಡಿಸನ್ಗೆ ಹೋಗುತ್ತೆ. ಇವತ್ತು ಡಿಮ್ಯಾಂಡ್ ಇದೆ ಶ್ರೀಗಂಧ. ನಾಳೆ ದಿನ ಸಪ್ಲೈ ಚೈನ್ ಬಂದು ಇವತ್ತು 1 ಟನ್ ಇದೆ, 25 ವರ್ಷ ಆದಮೇಲೆ 100 ಟನ್ ಆಗುತ್ತೆ ಸಪ್ಲೈ ಚೈನ್. ಸಪ್ಲೈ ಜಾಸ್ತಿ ಆದಾಗ ಡಿಮ್ಯಾಂಡ್ ಕಡಿಮೆ ಆಗಲ್ವಾ ಅಂತ? ಸಹಜ, ಅದು ಸಹಜ. ಆದರೆ ಅಷ್ಟು ಸುಲಭನ ಗಂಧನ ಉಳಿಸ್ಕೊಳ್ಳೋದು ಇವರು. ಉಳಿಸ್ಕೊಂಡು ಕಾಲಕ್ಕೆ ನೋಡೋಣ. ಈಗ ಹಾಕಿರೋರೆಲ್ಲ ಕೋಟ್ಯಾಧಿಪತಿಗಳೇ, ಅವ್ರಿಗೆ ಯಾವುದೇ ಡೌಟ್ ಬೇಡ. ಅದು ನೀವು ಹೇಳ್ತಿರೋ ಕರೆಕ್ಟ್ 100% ಉಳಿಸ್ಕೊಳಕ್ಕಾಗಲ್ಲ, ಕಳ್ಳತನದ ಕಾಟದಲ್ಲಿ ಉಳಿಸ್ಕೊಳಕ್ಕಾಗಲ್ಲ. ಈಗ ಉತ್ತಮವಾಗಿ ಫೆನ್ಸಿಂಗ್ ಹಾಕೊಂಡು, CC ಕ್ಯಾಮ್ರಾ ಇಟ್ಕೊಂಡು, ಸೆನ್ಸಾರ್ಗಳನ್ನ ಅಳವಡಿಸ್ಕೊಂಡು ಒಟ್ಟು ನಮ್ಮ ಸಮಾಜದ 10,000 ರೈತರಲ್ಲಿ ಒಬ್ಬ ಅಷ್ಟು ಮಾಡ್ಲಿಕ್ಕೆ ಸಾಧ್ಯ. 10,000 ರೈತರಲ್ಲಿ ಒಬ್ಬ ಮಾಡ್ಲಿಕ್ಕೂ ಕಷ್ಟ ಇದೆ ಅದು. ಹಂಗಾಗಿ ಗಂಧದ ರೇಟ್ ಬಿದ್ದೋಯ್ತದೆ. ಇತ್ತೀಚೆಗೆ ಒಂದು ನಾನು ಪೇಪರಲ್ಲಿ ಕೂಡ ಆರ್ಟಿಕಲ್ ಓದಿದ್ದೆ, ಶ್ರೀಗಂಧನ ನಾವು ಉಳಿಸ್ಲಿಕ್ಕೆ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು ಒಬ್ಬ ರೈತ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದಾರೆ, ನಮಗೆ ದಯವಿಟ್ಟು ಸೇಫ್ಟಿ ಕೊಡಿ ಅಂತ ಪೊಲೀಸ್ ಇಲಾಖೆಗೆ ಮನವಿ ಕೊಟ್ಟಿದ್ದಾರೆ. ಈ ರೀತಿಯ ಘಟನೆಗಳ ಮಧ್ಯೆ ಶ್ರೀಗಂಧ ಉಳಿಸೋದು ಹೇಗೆ? ಪರ್ಸ್ನಲ್ ರಿಸ್ಕೇ ತಗೋಬೇಕು. ನಾವು ಹಾಕ್ಸ್ಬೇಕಾದ್ರೆ ಹೇಳ್ತೀವಿ, ಒಂದು ಬುಡಕ್ಕೆ ನೋಡಪ್ಪ, ಈಗ ಆಲೆ ಯಾರ್ಯಾರು ಕಳ್ತನ ತಪ್ಪಿಸ್ಕೊಂಡಿದ್ದಾರೆ, ಒಂದು ಬುಡಕ್ಕೆ 6,000-7,000 ಖರ್ಚು ಮಾಡೋರೆ. ಈ ರೀತಿ ಭೂಮಿ ತೋಡಿ ಹಿಂಗೆ ವೆಲ್ಡಿಂಗ್ ಮಾಡಿ ರಾಡ್ ಹಾಕಿ ಅದಕ್ಕೊಂದು ಬಾಕ್ಸ್ ರಾಡ್ ಮಾಡಬೇಕು. ನೀವು ಬರೀ CC ಕ್ಯಾಮ್ರಾ ಬಿಟ್ಟರೆ ಮಂಕಿ ಕ್ಯಾಪ್ ಹಾಕೊಂಡು ಬಂದು ಕುಯ್ಕೊಂಡು ಹೊಂಟೋಗ್ತಾರೆ. CC ಕ್ಯಾಮ್ರಾದಿಂದ ಏನು ಪ್ರಯೋಜನ ಇಲ್ಲ. ಗನ್ಮ್ಯಾನ್ ಇಡಬೇಕು. ಗನ್ಮ್ಯಾನ್ ಯಾಮಾರಿಸ್ಬೋದು, ಗನ್ಮ್ಯಾನ್ಗೆ ಅಪಾಯ ಮಾಡ್ಬೋದು. ಎಲ್ಲದಕ್ಕಿಂತ ಬೆಸ್ಟ್ ಅಂದರೆ ಬುಡಕ್ಕೂ ಈ ರೀತಿ ಈ ಜಿಂಕ್ ಪ್ಲೇಟ್ಗಳನ್ನ ಮಾಡಿಸೋವಂಥದ್ದು ಅವಾಯ್ಡ್ ಆಗಿದೆ. ದಾರಿ ಸಿಕ್ಕಿದೆ ನಮಗೆ ರಕ್ಷಣೆ ಮಾಡ್ಕೊಂಡು. ನಾವೇನು ಮಾಡ್ತಿದ್ದೀವಿ, ಊರ ಮಗ್ಳಲ್ಲಿ ಆದಷ್ಟು ಇರೋ ಕಡೆಗೆ ಹಾಕ್ಸ್ತಾ ಇದ್ದೀವಿ. ಎಲ್ಲೋ ಕಾಡನ್ ತಾವಿದೆ ನಮ್ಮ ಜಮೀನು, ಗಂಧ ಹಾಕಬೇಡಿ, ಅಲ್ಲಿ ರಕ್ತಚಂದನ ಹಾಕಬೇಡಿ, ಆದಷ್ಟು ಊರ ಮಗ್ಳಲ್ಲೇ ಇರಬೇಕು ಅಂಥ ಕಡೆಗೆ ಗಂಧಗಳನ್ನ ರಕ್ತಚಂದ್ರಗಳನ್ನ ಪ್ಲೇಸ್ಮೆಂಟ್ ಮಾಡಿಸ್ತಾ ಇದ್ದೀವಿ. ಓಕೆ, ಕೊನೆಯದಾಗಿ ಸರ್ ನಮ್ಮ ಪ್ರೇಕ್ಷಕರಿಗೆ ಏನು ಹೇಳ್ತೀರಿ? ನಮ್ಮ ಡಿಜಿಟಲ್ ವಾರ್ತೆ ಪ್ರೇಕ್ಷಕರಿಗೆ ನಾನೇನು ಹೇಳೋದು, ಈ ನಮ್ಮ ಚಾನಲ್ ಆಗೋಗಿದೆ ಇದು. ಹಿಂದೆ ಸೋಲೂರನ್ನು ನೆಲಮಂಗ್ಲಿಗೆ ಸೇರಿಸ್ಕೊತೀವಿ ಅಂದಾಗ 2 ವರ್ಷದಿಂದ ಈ ಚಾನಲ್ನಲ್ಲಿ ಮಾತಾಡಿ ಒಂದಿಷ್ಟು ಹೆಸರಾಗಿತ್ತು, ವೈರಲ್ ಆಗಿತ್ತು. ಆನಂತರ ವೃಷಭಾವತಿ ನೀರನ್ನು ಹೋರಾಟಕ್ಕೆ ಬಂದಾಗ ಸಾಕಷ್ಟು ನನ್ನ ಮಾತುಗಳನ್ನು
ಚಾನಲ್ಲು ನೆಲಮಂಗಲದ ಸಾಕಷ್ಟು ಜನಕ್ಕೆ ತಲುಪಿಸಿತ್ತು. ಕನ್ನಡ ಕುಮಾರ್ ಅಂದರೆ ಯಾವುದೋ ಒಂದು ಹಾಡುಗಾರ, ಯಾವ್ಯಾವುದೋ ಒಳ್ಳೊಳ್ಳೆ ಹಾಡು ಬಿಟ್ಟಿದ್ದಾನೆ ಯೂಟ್ಯೂಬ್ನಲ್ಲಿ, ಅದರಲ್ಲಿ ಇದರಲ್ಲಿ ಕ್ಯಾಸೆಟ್ನಲ್ಲಿ ಸಿ ಡಿನಲ್ಲಿ ಅನ್ನುವಂಥದ್ದನ್ನು ಮೀರಿ ಅವನಲ್ಲಿ ಬೇರೆ ಮಗ್ಗಲನ್ನು, ಬೇರೆ ಆಯಾಮಗಳನ್ನು, ಬೇರೆ ಆ್ಯಂಗಲ್ನಲ್ಲಿ ತೋರಿಸಿದಂಥ ಕೀರ್ತಿ ನಿಮ್ಮ ಚಾನಲ್ಗೆ ತಲುಪಬೇಕು ನೆಲಮಂಗಲದ ಭಾಗದಲ್ಲಿ. ಹಾಗಾಗಿ ನಮ್ಮ ಅಷ್ಟು ಚಾನಲ್ ಬಗ್ಗೆ ಹೇಳೋದಾದರೆ ಒಂದು ಲೈನಲ್ಲಿ. ಕ್ರಿಯಾಶೀಲತೆ ಇದೆ. ಚಾನಲ್ ಓನರ್ ಇನ್ನೂ ಎಲ್ಲೂ ದುಡ್ಡಿಗೆ ಬುಕ್ ಆಗುವಂಥ ಮಟ್ಟಕ್ಕೆ ಇಳಿದಿಲ್ಲ. ಹಾಗಾಗಿ ನೈಜವಾದಂಥ ಸಾಮಾಜಿಕ ಕಳಕಳಿ, ಪರಿಸರದ ಕಳಕಳಿ ನಿಮ್ಮಲ್ಲಿ ಕಾಣಿಸ್ತಾ ಇದೆ. ಇದು ಹೀಗೆ ಮುಂದುವರಿಲಿ ಅಂತೇಳಿ ನಾನು ಹಾರೈಸ್ತೀನಿ. ಧನ್ಯವಾದಗಳು ಸರ್. ಇಷ್ಟು ವರ್ಷ ನೀವು ಒಂದಷ್ಟು ವರ್ಷಗಳ ಕಾಲ ಪ್ರೇಕ್ಷಕರಿಗೆ ತಮ್ಮ ಹಾಡುಗಳ ಮೂಲಕ ರಂಜಿಸಿದ್ರಿ. ತದನಂತರ ರಾಜಕೀಯ ರಂಗಕ್ಕೆ ಬಂದ್ರಿ. ಮತ್ತು ರೈತನಾಗಿ ಒಂದಷ್ಟು ರೈತರಿಗೆ ಸ್ಫೂರ್ತಿದಾಯಕವಾಗಿ ಒಂದಷ್ಟು ರೈತರನ್ನು ಉಳಿಸ್ಬೇಕು, ಬೆಳೆಸಬೇಕು, ರೈತರನ್ನು ಆರ್ಥಿಕವಾಗಿ ಸಬಲರಾಗಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಕೂಡ ಹೋರಾಟ ಮಾಡ್ತಾ ಇದ್ರಿ. ಈ ಹೋರಾಟಗಳು ಕೂಡ ಹೀಗೆ ಮುಂದುವರಿಲಿ, ಮತ್ತಷ್ಟು ರೈತರಿಗೆ ನಿಮ್ಮಿಂದ ಸಾಕಷ್ಟು ಸಹಕಾರ ಸಿಗಲಿ ಅಂತ ಹೇಳ್ಬಿಟ್ಟು ನಾನು ಕೂಡ ಹಾರೈಸ್ತೇನೆ. ತಮ್ಮ ಇಷ್ಟು ಸಮಯವನ್ನು ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳು ಸರ್.